ಎಲ್ಲರಿಗೂ ನಮಸ್ಕಾರ. ನಾನು ಇವತ್ತು ಒಂದು ಈ ಸೌತೆ ಜ್ಯೂಸಿನ ರೆಸಿಪಿಯನ್ನು ನಿಮ್ಮ ಮುಂದೆ ಶೇರ್ ಮಾಡಿಕೊಳ್ತಿದ್ದೇನೆ. ನೋಡಿ, ನಾನು ಇಲ್ಲಿ ಒಂದು ಮುಳ್ಳು ಸೌತೆಯನ್ನು ತಗೊಂಡಿದ್ದೇನೆ. ಅದೇ ರೀತಿ ನೋಡಿ, ಒಂದು 2 ಚಮಚ ಆಗುವಷ್ಟು ಗಸಗಸೆಯನ್ನು ಒಂದು 1/4 ಗಂಟೆಗಳ ಕಾಲ ನೀರಿನಲ್ಲಿ ನೆನೆಸಿಟ್ಟಿದ್ದೆ. ಅದೇ ರೀತಿ ಒಂದು 7-8 ಪುದೀನ ಎಲೆಗಳನ್ನು ತಗೊಂಡಿದ್ದೇನೆ. 8 ಚಮಚ ಆಗುವಷ್ಟು ಸಕ್ಕರೆ ತಗೊಂಡಿದ್ದೇನೆ. ಅದೇ ರೀತಿ 1 ಇಂಚಿನಷ್ಟು ಶುಂಠಿಯನ್ನು ನಾನು ಕಟ್ ಮಾಡಿ ತಗೊಂಡಿದ್ದೇನೆ. 1 ಚಿಟಿಕೆ ಆಗುವಷ್ಟು ಉಪ್ಪು ತಗೊಂಡಿದ್ದೇನೆ, ಕಲ್ಲುಪ್ಪು. ಅದೇ ರೀತಿ ಒಂದು ನಿಂಬೆಹಣ್ಣು ಕೂಡ ತಗೊಂಡಿದ್ದೇನೆ. ನೋಡಿ, ಈಗ ನಾವು ವಿಡಿಯೋ ಶುರು ಮಾಡುವ. ನೋಡಿ, ಈ ಸೌತೆಯನ್ನು ನಾವೀಗ ನಾನು ಇದನ್ನು ತುರಿದ ನಂತರ ಜ್ಯೂಸ್ ಮಾಡುವಂಥದ್ದು. ನೋಡಿ, ಇದರ ಚೆನ್ನಾಗಿ ತೊಳೆದ ನಂತರ ಈ ತುದಿಯನ್ನೆಲ್ಲ ಕಟ್ ಮಾಡಿಕೊಳ್ಬೇಕು ನಾವು. ಸೌತೆಯನ್ನು ನಾವು ತುರಿಯುವ. ನೋಡಿ, ನಾನೀಗ ಸೌತೆ ತುರಿದು ತಗೊಂಡಿದ್ದೇನೆ. ಅದನ್ನೀಗ ಮಿಕ್ಸಿ ಜಾರಿಗೆ ಹಾಕಿ ಕಲ್ತಿದ್ದೇನೆ. ನೋಡಿ, ಈಗ ಪುದೀನ ಎಲೆಗಳನ್ನು ಕೂಡ ಇದಕ್ಕೆ ಹಾಕಿ ಕಲ್ತಿದ್ದೇನೆ. ಕಟ್ ಮಾಡಿದ ಶುಂಠಿಯನ್ನು ಕೂಡ ಹಾಕಿಳ್ತಿದ್ದೇನೆ. ಅದೇ ರೀತಿ ಕಲ್ಲುಪ್ಪು ಚಿಟಿಕೆ ಹಾಕಿಳ್ತಿದ್ದೇನೆ. ಅದೇ ರೀತಿ 8 ಚಮಚ ಸಕ್ಕರೆ, ಸ್ವಲ್ಪ ನೀರು ಸೇರಿಸಿಕೊಳ್ಳುವ. ನಾನಿಲ್ಲಿ 3 ಗ್ಲಾಸ್ನಷ್ಟು ಜ್ಯೂಸ್ ಮಾಡುವಂಥದ್ದು. ಅದಕ್ಕೆ ಬೇಕಾದಂಥ ಇಂಗ್ರೀಡಿಯೆಂಟ್ಸ್ ಎಲ್ಲ ತಗೊಂಡಿರುವಂಥದ್ದು. ಆದರೆ ನಾನಿಲ್ಲಿ 2 ಗ್ಲಾಸ್ ನೀರನ್ನು ಉಪಯೋಗಿಸಿಕೊಳ್ತಿದ್ದೇನೆ. ಅಂದರೆ 1 ಗ್ಲಾಸ್ ಆಗುವಷ್ಟು ಜ್ಯೂಸ್ ನೀರು ನಮಗೆ ಈ ಸೌತೆಕಾಯಿಯಲ್ಲಿ ಸಿಗುವ ಸಂದರ್ಭ ಇದೆ. ಅದಕ್ಕಾಗಿ ನೋಡಿ, ಈಗ ನಾವು ಗ್ರೈಂಡ್ ಮಾಡಿಕೊಳ್ಳುವ. ನೋಡಿ, ಒಂದು ಲಿಂಬೆಯನ್ನು ಕಟ್ ಮಾಡಿದ್ದಕ್ಕೆ ನಾನು ರಸ ಹಿಂಡಿಕೊಳ್ತಿದ್ದೇನೆ. ನೀವು ದೊಡ್ಡ ಸೈಜ್ನ ಲಿಂಬೆ ಆದರೆ ಇದು ಅರ್ಧ ಹಾಕಿದರೆ ಸಾಕು. ಇದಕ್ಕೆ ನಾನು ಸಣ್ಣ ಲಿಂಬೆ ಆದ ಕಾರಣ ಪೂರ್ತಿಯಾಗಿ ಹಾಕಿಕೊಂಡಿದ್ದೇನೆ. ನೋಡಿ, ಇನ್ನೊಮ್ಮೆ ನಾವು ಪೂರ್ತಿಯಾಗಿ ಗ್ರೈಂಡ್ ಮಾಡಿಕೊಳ್ಳುವ. ನೋಡಿ, ಈಗ ಗ್ರೈಂಡ್ ಎಲ್ಲ ಮಾಡಿ ಆಗಿದೆ. ನೋಡಿ, ಈಗ ನಾವು ಅದನ್ನು ಜ್ಯೂಸನ್ನು ಸೋಸಿಕೊಳ್ಳುವ. ನೋಡಿ, ಸೌತೆಕಾಯಿ ಜ್ಯೂಸಿಗೆ ನಾನು ಈಗ ಕಾಮಕಸ್ತೂರಿ ಬೀಜವನ್ನು ಕೂಡ ಸೇರಿಸಿಕೊಂಡಿದ್ದೇನೆ. ನೋಡಿ, ಈ ಸೌತೆಕಾಯಿ ಜ್ಯೂಸಿನ ಹಲವಾರು ಪ್ರಯೋಜನಗಳಿವೆ ಹೆಲ್ತಿಗೆ. ನೋಡಿ, ಅದು ನಾನೀಗ ನಿಮ್ಮ ಮುಂದೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈ ಸೌತೆಕಾಯಿ ಜ್ಯೂಸಿನ ಸೇವನೆಯಿಂದ ನಮಗೆ ವಿಟಮಿನ್ ಸಿ ಎನ್ನುವಂಥದ್ದು ಶರೀರಕ್ಕೆ ಹೇರಳವಾಗಿ ಸಿಗ್ತದೆ. ಅದೇ ರೀತಿ ಶರೀರವನ್ನು ಬೇಸಿಗೆ ಕಾಲದಲ್ಲಿ ಹೈಡ್ರೇಟ್ ಮಾಡಲಿಕ್ಕೆ ಕೂಡ ಇದು ಹೆಲ್ಪ್ ಆಗ್ತದೆ. ಅದೇ ರೀತಿ ಚರ್ಮವನ್ನು ರಿಫ್ರೆಶ್ ಆಗಿ ಇಡ್ತದೆ. ಕಣ್ಣಿನ ಆರೋಗ್ಯಕ್ಕೆ ಒಳ್ಳೆಯದು. ಅದೇ ರೀತಿ ಈ ರಕ್ತದ ಒತ್ತಡವನ್ನು ಕೂಡ ಇದು ಹತೋಟಿಯಲ್ಲಿ ಇಡಲಿಕ್ಕೆ ಸಹಾಯ ಮಾಡ್ತದೆ. ಅದೇ ರೀತಿ ಈ ಶರೀರದ ಈ ನಮ್ಮ ತಲೆ ಕೂದಲು, ಅದೇ ರೀತಿ ನಮ್ಮ ಉಗುರಿನ ಆರೋಗ್ಯಕ್ಕೆ ಕೂಡ ಇದು ಉತ್ತಮ ಆಗಿರುವಂಥದ್ದು. ಹಾಗೆ ಈ ಸೌತೆಕಾಯಿ ಜ್ಯೂಸನ್ನು ಈ ರೀತಿ ನಾವು ಬೇಸಿಗೆಯಲ್ಲಿ ಕಾಲದಲ್ಲಿ ಮಾಡಿ ಕುಡಿಯೋದರಿಂದ ಶರೀರ ಕೂಡ ತಂಪಾಗಿರ್ತದೆ. ಅದೇ ರೀತಿ ನಮ್ಮ ಹೆಲ್ತಿಗೂ ಒಳ್ಳೆಯದು. ಬಾಯಾರಿಕೆ ಕೂಡ
ನೀಗ್ತದೆ ಅಂತ ಹೇಳ್ಬೋದು. ನೋಡಿ ಈಗ ನಾವು ಜ್ಯೂಸನ್ನು ಕುಡಿದು ಟೇಸ್ಟ್ ನೋಡುವ. ಸೂಪರಾಗಿ ಬಂದಿದೆ, ಭಾರಿ ಒಂದು ಟೇಸ್ಟ್ ಉಂಟು ಈ ಜ್ಯೂಸು. ಕುಡಿಯುವಾಗ ನಮಗೆ ಒಂದು ಶರೀರ ತಂಪು ಅಂತ ಅನಿಸ್ತದೆ. ಹಾಗೆ ಎಲ್ಲರೂ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಿದ್ರು ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಹೊಸ ವಿಷಯದೊಂದಿಗೆ ನಿಮ್ಮೆಲ್ಲರನ್ನು ಭೇಟಿ ಮಾಡ್ತೇನೆ. ಅಲ್ಲಿವರೆಗೆ ಎಲ್ಲರಿಗೂ ನಮಸ್ಕಾರ.